25ನೇ ಪ್ರಶ್ನೆಯನ್ನ ಗಮನಿಸಿ. ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಯು ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಗೋಪುರ ಮತ್ತು ಕಟ್ಟಡಗಳು ಒಂದೇ ಸಮತಟ್ಟಾದ ನೆಲದ ಮೇಲಿವೆ. ಗೋಪುರದ ಎತ್ತರ 50 ಮೀಟರ್. ಸೊ ಇಲ್ಲಿ ಸಿಡಿ ಏನಾಗಿದೆ ಮಕ್ಕಳೇ? ಗೋಪುರ ಆಗಿದೆ. ಸೊ ಇದರ ಎತ್ತರ ಎಷ್ಟಿದೆ? 50 ಮೀಟರ್ ಇದೆ. ಕಟ್ಟಡದ ಎತ್ತರ, ಸೊ AB ಏನಾಗಿದೆ ಮಕ್ಕಳೇ? ಕಟ್ಟಡ ಆಗಿದೆ. ಸೊ ಇದರ ಎತ್ತರವನ್ನ ಕಂಡು ಹಿಡಿಬೇಕಾಗಿದೆ. ಸೊ ಇಲ್ಲಿ ಕೋನ 60 ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದಾಗತ್ತೆ ಮಕ್ಕಳೇ? ಸಿಡಿ ಆದ್ರೆ ಸೊ ಪಾರ್ಶ್ವಬಾಹು ಯಾವ್ದಾಗತ್ತೆ? BD ಆಗತ್ತೆ. ಅದೇ ರೀತಿ ಕೋನ 30 ಡಿಗ್ರಿಗೆ ಅಭಿಮುಖ ಬಾಹು AB ಆದರೆ ಸೊ ಪಾರ್ಶ್ವಬಾಹು ಯಾವ್ದಾಗತ್ತೆ ಮಕ್ಕಳೇ? BD ಆಗತ್ತೆ. ಸೊ ನಾವೇನ್ ಮಾಡೋಣ? ಮೊದಲನೇದಾಗಿ ತ್ರಿಭುಜ ABC ಅನ್ನ ತಗೊಳ್ಳೋಣ. ಸೊ ಮೊದಲನೇದಾಗಿ ನಾವು ABD ತ್ರಿಭುಜವನ್ನ ತಗೊಂಡ್ರೆ ನಮ್ಗೆ ಇಲ್ಲಿ AB ಅಳತೆ ಕೂಡ ಗೊತ್ತಿಲ್ಲ, BD ಅಳತೆ ಕೂಡ ಗೊತ್ತಿಲ್ಲ. ಸೊ ಇಲ್ಲಿ ನಮ್ಗೆ ಕಂಡು ಹಿಡಿಲಿಕ್ಕೆ ಕಷ್ಟ ಆಗತ್ತೆ. ಸೊ ನಾವೇನ್ ಮಾಡೋಣ? ಇಲ್ಲಿ BCD ತ್ರಿಭುಜವನ್ನ ಕನ್ಸಿಡರ್ ಮಾಡಿದ್ರೆ ಸೊ ಇಲ್ಲಿ ಸಿಡಿಯ ಅಳತೆ ಗೊತ್ತಿದೆ ನಮಗೆ. ಸೊ ಇದರ ಮತ್ತು ಕೋನದ ಸಹಾಯದಿಂದ ಏನ್ ಮಾಡ್ಬೋದು ಮಕ್ಕಳೇ? ನಾವು BD ಬಾಹುವಿನ ಅಳತೆಯನ್ನ ಕಂಡು ಹಿಡಿಬಹುದು. ಅಂದ್ರೆ ಕಟ್ಟಡ ಮತ್ತು ಗೋಪುರದ ನಡುವಿನ ಅಂತರವನ್ನ ನಾವು ಕಂಡು ಹಿಡಿಬಹುದು ಅಲ್ವಾ? ಸೊ ನಾವೇನ್ ಮಾಡೋಣ? ತ್ರಿಭುಜ ABC ಅಲ್ಲಿ tan 60 ಡಿಗ್ರಿ ಸೊ BCD ಅಲ್ವಾ ಇದು? ಸೊ ಒಂದ್ ಸೆಕೆಂಡ್. ತ್ರಿಭುಜ BCD ಅಲ್ಲಿ tan 60 ಡಿಗ್ರಿ ಈಕ್ವಲ್ ಟು ಏನಾಗತ್ತೆ? CD ಡಿವೈಡೆಡ್ ಬೈ BD ಆಗತ್ತೆ. ಸೊ tan 60 ಡಿಗ್ರಿ ಅಂದ್ರೆ ಏನಾಗತ್ತೆ ಮಕ್ಕಳೇ? √3 ಆಗತ್ತೆ. ಈಸ್ ಈಕ್ವಲ್ ಟು CD ಯ ಎತ್ತರ 50 ಮೀಟರ್ ಡಿವೈಡೆಡ್ ಬೈ BD. ಸೊ BD ಈಕ್ವಲ್ ಟು ಏನಾಯ್ತು? 50 ಡಿವೈಡೆಡ್ ಬೈ √3 ಆಗತ್ತೆ. ಸೊ ಇದನ್ನ ಸಮೀಕರಣ 1 ಅಂತ ತಗೊಳ್ಳೋಣ. ಸೊ ಈಗ ತ್ರಿಭುಜ ABD ಅನ್ನ ತಗೊಂಡ್ರೆ ತ್ರಿಭುಜ ABD ಅಲ್ಲಿ ಸೊ ಇಲ್ಲಿ ಕೋನದ ಅಳತೆ ಏನಿದೆ? 30 ಡಿಗ್ರಿ. ಸೊ tan 30 ಡಿಗ್ರಿ ಇಸ್ ಈಕ್ವಲ್ ಟು ಏನಾಗತ್ತೆ ಮಕ್ಕಳೇ? AB ಡಿವೈಡೆಡ್ ಬೈ BD ಆಗತ್ತೆ. ಸೊ ಇಲ್ಲಿ tan 30 ಡಿಗ್ರಿ ಅಂದ್ರೆ ಏನಾಗತ್ತೆ ಮಕ್ಕಳೇ? 1/√3 ಇಸ್ ಈಕ್ವಲ್ ಟು AB ಡಿವೈಡೆಡ್ ಬೈ BD ಆಗತ್ತೆ. ಸೊ ಈಗ BD ಈಕ್ವಲ್ ಟು ಏನಾಗತ್ತೆ? √3 AB ಆಗತ್ತೆ. ಸೊ ಇದನ್ನ ಸಮೀಕರಣ 2 ಅಂತ ತಗೊಳ್ಳೋಣ. ಸೊ 1 ಮತ್ತು 2ರಿಂದ ಸೊ 1 ಮತ್ತು ಸಮೀಕರಣ 2ರಿಂದ ಸೊ ಏನಾಗತ್ತೆ ಮಕ್ಕಳೇ? ಸೊ ಇಲ್ಲಿ BD ಈಕ್ವಲ್ ಟು ಏನಾಗಿದೆ? 50√3 ಅಲ್ವಾ? ಸೊ 50 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು √3 AB ಆಗಿದೆ. ಸೊ ಇದೇನಾಗತ್ತೆ ಮಕ್ಕಳೇ? AB ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? 50 ಡಿವೈಡೆಡ್ ಬೈ √3 ಇಂಟು √3. ಸೊ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? 50 ಡಿವೈಡೆಡ್ ಬೈ 3 ಮೀಟರ್ ಅಲ್ವಾ? ಸೊ AB ಇಸ್ ಈಕ್ವಲ್ ಟು, ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. 3 1 3 3 1 3 2 ಉಳಿಯುತ್ತೆ, 3 6 18 2 ಉಳಿಯುತ್ತೆ, 3 6 18. ಸೊ 16.66 ಮೀಟರ್ ಆಗತ್ತೆ. ಸೊ ಇದೇನಾಯ್ತು ಹೇಳಿ? ಕಟ್ಟಡದ ಎತ್ತರ ಅಲ್ವಾ?
ಸೊ ಕಟ್ಟಡದ ಎತ್ತರ ಯಾವುದು? ಎ ಬಿ. ಸೊ ಎಷ್ಟು ಬಂದಿದೆ? 50 ಡಿವೈಡೆಡ್ ಬೈ 3 ಮೀಟರ್. ಓಕೆ.